ಕುಮಾರಣ್ಣಂಗೆ ಮಣ್ಣಿನ ಮಗ ಕುಮಾರಣ್ಣಂಗೆ चलो
ಕಾರ್ಯಕರ್ತರು ಎಲ್ಲವೂ ಅಲ್ಲ ಚೆಲ್ಲುತ್ತೆ ಮನವಿ ಮಾಡ್ತಾ ಇದ್ದಾರೆ ನಿಮ್ಗೆ. ಅವ್ರ ಮೇಲೆ ಹಾಕ್ಬೇಡ್ರಿ, ಆಗಲ್ಲ. ಅಲ್ಲೇ ಹಾಕಿ
ಎಲ್ಲ ನಮ್ಮ ಕನ್ನಡ ನಾಡಿನ ಎಲ್ಲ ಬಂಧು ಭಗಿನಿಯರೇ, ಜಾತ್ಯತೀತ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರೇ, ಪದಾಧಿಕಾರಿಗಳೇ, ಎಲ್ಲ ಯುವಕ ಮಿತ್ರರೇ, ತಾವೆಲ್ಲರೂ ಕೂಡ ನಾನು ಈ ಬಾರಿ 2024ನೇ ಇಸವಿಯಲ್ಲಿ ನಿಮ್ಮೆಲ್ಲ ನೆಚ್ಚಿನ ನೆಲ್ಮೆಯ ಪ್ರೀತಿಯ ಕುಮಾರಣ್ಣ ನರೇಂದ್ರ ಮೋದಿಯವರ ಮಕ್ಕಳಲ್ಲಿ ಕೂತು ಕೇಂದ್ರದಲ್ಲಿ ಸಚಿವರಾಗಿ ಇವತ್ತು ಒಪ್ಪಂದವಾಗಿ ನಮ್ಮ ಬಳಿಗೆ ಬಂದಿದ್ದಾರೆ. ಇಡೀ ರಾಜ್ಯದಲ್ಲೂ ಜನತಾದಳ ಎಲ್ಲಿದೆ, ಜನತಾದಳ ಎಲ್ಲಿದೆ, ಜನತಾದಳ ಎಲ್ಲಿದೆ ಅಂತ ಹೇಳ್ತಾ ಇದ್ರು. ಇವತ್ತು ಜನತಾದಳದಿಂದ ಗೆಲ್ಲಿಸಿ ಕೊಟ್ಟಿದ್ದಂತ 3 ಕ್ಷೇತ್ರಗಳಲ್ಲಿ ಕೋಲಾರದಲ್ಲಿ ಮಂಡ್ಯ ಜಿಲ್ಲೆಯ ಜಾತಿ ಅತ್ಯಂತ ಅಧಿಕ ಮತಗಳಿಂದ ಗೆಲ್ಲಿಸಿ ಕುಮಾರಣ್ಣ ಒಂದು ಕೇಂದ್ರದ ಮಂತ್ರಿಗಳಾಗಿ ನಿಮ್ಮ ಬಳಿಗೆ ಪ್ರಥಮ ಬಾರಿಗೆ ಬಂದಿದ್ದಾರೆ. ಬಯಸಿದ್ದೀರಿ. ನಾವು ನೀವು ಎಲ್ಲರೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರ ಆಶೀರ್ವಾದದೊಡನೆ ಕುಮಾರಣ್ಣ ನಿಮ್ಮ ಬಳಿಗೆ ಇವತ್ತು ಆಗಮಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಯುವ ನಾಯಕರಾಗಿ ನಿಮ್ಮ ಮುಂದೆ ಇಲ್ಲಿ ಬಂದಿದ್ದಾರೆ. ಎಲ್ಲ ನಮ್ಮ ಶಾಸಕ ಮಿತ್ರರು ಮಂಜಣ್ಣ, ರವಿಯಣ್ಣ, ಮೋಹನ್ರಾಜ್ ಅವರು, ನಮ್ಮ ಇನ್ನೇನಪ್ಪ ವೆಂಕಟರೆಡ್ಡಿ ಅವರು, ಎಂಎಲ್ಸಿಗಳು, ಮಾಜಿ ಶಾಸಕರುಗಳು, ಮುಖಂಡರು, ನಿಸರ್ಗ ನಾರಾಯಣ ಸ್ವಾಮಿ ಅವರು, ನಮ್ಮ ಇಲ್ಲಿಂದ ದೊಡ್ಡಪ್ಪನವರು ಬಂದಿದ್ದಾರೆ, ಗುಲ್ಬರ್ಗದಿಂದ ಎಲ್ಲ ನಾಯಕರು ಬಂದಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ, ಜಾತ್ಯತೀತ ಜನತಾದ ಪರವಾಗಿ ನಮಗೆಲ್ಲ ತಮ್ಮರು ಕೃತಜ್ಞತೆಗಳು, ಅಭಿನಂದನೆಗಳು. ನಮಗೆಲ್ಲರೂ ನಮಸ್ಕಾರ. ಕುಮಾರಣ್ಣ ಕರ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಸ್ವಾಗತ ಬಂದಿದ್ದೀವಿ. ಇಡೀ ರಾಜ್ಯ ನೋಡ್ತಾ ಇದೆ. ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಸಂಪರ್ಕರಾಗಬೇಕು, ಯುದ್ಧಕ್ಕೆ ರೆಡಿಯಾಗಬೇಕು, ಕೀರ್ತಿ ಬರಬೇಕು. ನಮಸ್ಕಾರ. ಕುಮಾರಣ್ಣ ಎಲ್ಲ ಕೇಳೋಣ. ಅಣ್ಣ ಮುಂದೆ ಎಲ್ಲ ಇಳಿಬೇಕಂತ ಹೇಳ್ತಾರೆ. ಕಾಣಿಸ್ತಾನಣ್ಣ, ಕ್ಷಮೆ ಇರ್ಲಿಲ್ಲ, ದಯವಿಟ್ಟು ಟಿವಿ ಕಾಣಿಸ್ತಾ ಇರುತ್ತೆ. ಒಂದು 5 ನಿಮಿಷ ದಯವಿಟ್ಟು ಸುಮ್ಮನಿರ್ತೀರಾ? ಅವ್ರು ಮಾತಾಡ್ಬೋದಾ? ಕುಮಾರಣ್ಣ ಮಾತಾಡ್ಬೋದಾ? ಇನ್ನೇನಾದ್ರು ಮುಂದೆ ಬನ್ನಿ. ದಯವಿಟ್ಟು 5 ನಿಮಿಷ ಏನು ಕೂಗಬೇಡಿ, ದಯವಿಟ್ಟು. ಒಳ್ಳೆಯದು. ರಾಷ್ಟ್ರದಲ್ಲಿ ಜೂನ್ 4ನೇ ತಾರೀಕಿನ ಲೋಕಸಭೆಯ ಫಲಿತಾಂಶಗಳು ಬಂದ ನಂತರ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ
ಎನ್ಡಿಎಯ ಒಂದು ಸರ್ಕಾರವನ್ನ ಗೌರವಾನ್ವಿತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನೋ ರಚನೆ ಆಗಿದೆ. ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ನೆರೆದಿರ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದರೆ ನೆಲಮಂಗಲದಿಂದ ಪ್ರಾರಂಭವಾಗಿ ದೇವರಹಳ್ಳಿ, ಯಲಹಂಕ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗೌರಿಬಿದನೂರು, ಬ್ಯಾಟರಾಯನಪುರ, ನೆಕ್ಸ್ಟ್ ಅಲ್ಲಿ ಮುಂದೆ ಮಾತಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಕೋಲಾರ, ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಿಂದರು, ಚಿಕ್ಕಬಳ್ಳಾಪುರದ ತಂದೆ ತಾಯಿಂದರು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಡಿದೆ. ಹಳೆ ಕರ್ನಾಟಕದಲ್ಲಿ 14 ಮೊದಲನೇ ಹಂತದ ಚುನಾವಣೆಯಲ್ಲಿ 12 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು 7 ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು. ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಶ್ರಮ, ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಹಾರೈಕೆ, ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಈ ಅವಕಾಶ ದೊರಕಿರ್ತಕ್ಕಂಥದ್ದು ರಾಜ್ಯದ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆ ನಡೆಸಿದ್ದೇವೆ. ನಾಡಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಮತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರ್ಮಭೂಮಿಗೆ ಇವತ್ತು ಬಂದಿದ್ದೇನೆ. ಈ ಭಾಗದ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ದೇವನಹಳ್ಳಿಯ ನೆಲಮಂಗಲದ ಮತ್ತು ಎಲ್ಲ ಕಡೆಯಿಂದ ಬಂದಿದ್ದೇವೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಡ್ಲಘಟ್ಟದ ನಮ್ಮ ರವಿ, ಶಿಡ್ಲಘಟ್ಟದಿಂದ ಮತ್ತೆ ಅದಕ್ಕೆ ನಾನು ಹೇಳಿದ್ದು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಡೆದಿದೆ. ಇವತ್ತು ಮುಳುಬಾಗಿಲಿನ ಮಂಜುನಾಥ್ ಇದ್ದಾರೆ, ಶಿಡ್ಲಘಟ್ಟದ ರವಿಯಣ್ಣ ಇದ್ದಾರೆ, ನಮ್ಮ ಲೋಕಸಭಾ ಸದಸ್ಯರು ಕೋಲಾರದ ಮಲ್ಲೇಶ್ ಅವರಿದ್ದಾರೆ, ಮುಳುಬಾಗಿಲು ಮಂಜು ಅಂತ ಹೇಳಿದ್ರೆ MLC ಅವರು ಗೋವಿಂದರಾಜು ಇದ್ದಾರೆ, ನಮ್ಮ ವೆಂಕಟಶಿವರೆಡ್ಡಿ ಅವರು ನಮ್ಮ ಹಿರಿಯ ನಾಯಕರು ವೆಂಕಟಶಿವರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು, ವಿಧಾನಸಭೆಯಲ್ಲಿ ಉಪಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ JK ಕೃಷ್ಣಾರೆಡ್ಡಿ ಅವರು, ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು, ನಮ್ಮ GT ದೇವೇಗೌಡರು, ಡಾಕ್ಟರ್ ಅನ್ನದಾನಿ ಅವರು, ಕಲಬುರಗಿಯ ನಮ್ಮ ದೊಡ್ಡಗೌಡರು, ಕೊಪ್ಪಳದ ಚಂದ್ರಶೇಖರ್ ಅವರು, ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು, ಹೇಳ್ತಾ ಹೋದ್ರೆ ಎಲ್ಲಾ ನಮ್ಮ ಸ್ನೇಹಿತರುಗಳು, ಚೌಡರೆಡ್ಡಿ, ದಯವಿಟ್ಟು ಶ್ರಮಿಸ್ಬಿಡಿ. ಇಲ್ಲಿ ವೇದಿಕೆ ಮೇಲಿರೋರು ಎಲ್ಲರ ಹೆಸರು ಹೇಳಕ್ ಹೋದ್ರೆ ಸ್ವಲ್ಪ ಕೋಲಾರನ CM ಅವರು, ನಮ್ಮ ಶ್ರೀನಾಥ್, ಎಲ್ಲರೂ ಇದ್ದೀರಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇನು ಇವತ್ತು ಬಂದು ನನಗೆ ಸ್ವಾಗತ ಕೋರಿದ್ದೀರಿ. ಈ ಒಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನನ್ನ ಈ ರಾಜ್ಯದಲ್ಲಿ ಬೆಳೆಸಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದನ್ನ ಗುರುತಿಸ್ತಕ್ಕಂಥದ್ದಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೇನು ಜೊತೆಗೂಡಿ ಕೆಲಸ ಮಾಡಿದ್ದೇವೆ, ಬಿಜೆಪಿಯ ಕಾರ್ಯಕರ್ತರು ಒಳಗೊಂಡಂತೆ
ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ, ಅದರ ಜೊತೆಗೆ ಲೋಕಸಭೆಗೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲೇಬೇಕು ಅಂತ ನನ್ನನ್ನು ಹಠ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಚುನಾವಣೆಯ ಒಂದು ಮತವನ್ನ ಕೇಳಲಿಕ್ಕೂ ನೀನು ಬರಬೇಡ, ಬೇರೆ ಕಡೆ ಅಭ್ಯರ್ಥಿಗಳನ್ನ ಗೆಲ್ಲಿಸಕ್ಕೆ ನಿನ್ನ ಕೆಲಸ ಮಾಡು ಅಂತ ಹೇಳಿ ಅವರೇ ಚುನಾವಣೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಜನತೆ. ವಿಶೇಷವಾಗಿ ಅವರ ಶ್ರಮದಿಂದ ಇವತ್ತು ಮೈಸೂರು ಭಾಗ ಹೇಳ್ತಾ ಹೋದ್ರೆ ಎಲ್ಲಾ ಜಿಲ್ಲೆಗಳ ಹೆಸರನ್ನು ಹೇಳಬೇಕು. ಚನ್ನಪಟ್ಟಣದಲ್ಲೂ ಬೆಳೆಸಿದ್ದಾರೆ ನನ್ನನ್ನ. ಇವತ್ತು ಅಲ್ಲಿಯ ನನ್ನ ಕಾರ್ಯಕರ್ತರು ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಿಲ್ಲಿಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದಾಗ ದೊಡ್ಡ ಹೃದಯ ವೈಶಾಲಿಯಿಂದ ಚನ್ನಪಟ್ಟಣದ ನನ್ನ ಕಾರ್ಯಕರ್ತರು ನನಗೆ ಒಪ್ಪಿಗೆ ಕೊಟ್ಟರು ಮಂಡ್ಯದಲ್ಲಿ ಚುನಾವಣೆ ನಿಲ್ಲೋದಕ್ಕೆ. ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಒಂದು ಮಾತನ್ನ ಹೇಳ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು ಈ ಒಂದು ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಇದ್ದಿದ್ದು ನಮ್ಮ ಕುಮಾರಣ್ಣ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ಹೇಳಿ, ನಮ್ಮ ರೈತರಿಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ತಾನೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದ್ರಿ. ಆದರೆ ಒಂದು ಮಾತನ್ನ ಹೇಳ್ತೇನೆ, ನಾಡಿನ ನನ್ನ ರೈತ ಬಂಧುಗಳಿರಲಿ, ಎಲ್ಲಾ ಪಕ್ಷದ ಕಾರ್ಯಕರ್ತರು, ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿದೆಲ್ಲ. ಇವತ್ತು ನನಗೆ ದೊರಕಿರ್ತಕ್ಕಂಥ ಈ ಒಂದು ಅವಕಾಶ ಯಾವುದೋ ಭಗವಂತ ನನಗೆ ಕೊಟ್ಟಿರ್ತಕ್ಕಂಥದ್ದು, ಭಗವಂತನ ಆಶೀರ್ವಾದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ. ಈ ಜನತಾದಳವನ್ನ ಮುಗಿಸಿದ್ದೇವೆ, ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಹಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ನಾನು ಈ ಸರ್ಕಾರಕ್ಕೂ ಹೇಳ್ತೇನೆ, ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೆ ಶಕ್ತಿ ತುಂಬಿದ್ದೀರಿ, ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ. ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ, ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ. ನನ್ನ ರಾಜ್ಯದ ಹಲವಾರು ಸಮಸ್ಯೆಗಳೇನಿದ್ದಾವೆ, ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿ ಏನಿದೆ ಈ ನಾಡಿನ ಜನತೆ, ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಸಚಿವನಾಗಿ 2 ದೊಡ್ಡ ಖಾತೆಗಳನ್ನು ಏನು ಕೊಟ್ಟಿದ್ದಾರೆ. ಆ 2 ದೊಡ್ಡ ಖಾತೆಗಳು ಏನಿದೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥದ್ದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಒಂದು ಬಗ್ಗೆ ಚಿಂತನೆ ಇದೆ. ಅದ್ರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರು ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು 15 ವರ್ಷ ಮಧ್ಯಪ್ರದೇಶದಲ್ಲಿ ಆಡಳಿತ ನಡೆಸಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನನ್ನ ಜೊತೆಯಲ್ಲಿ ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ. ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂಥ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ, ಏಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು. ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ, ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥದಕ್ಕೆ ಎಲ್ಲರ ಮನವೊಲಿಸ್ತಕ್ಕಂಥದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ. ನಮ್ಮ ಪಕ್ಷ ಬೆಳೆದಿರ್ತಕ್ಕಂಥದ್ದೇ, ನಮ್ಮ ಪಕ್ಷ ಉಳಿದಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಇವತ್ತು ಆಡಳಿತವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು. ಅವರ ಹೃದಯದಲ್ಲಿ ಇರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು. ಅವರ ಜೀವನ 60 ವರ್ಷದ ಜೀವನ ರೈತರು ಅಂತಕ್ಕಂಥ ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದ್ದಂಥದ್ದು ಕೇವಲ 4 ವರ್ಷ. ಅವರು 60 ವರ್ಷದ ರಾಜಕೀಯದಲ್ಲಿ ಅಧಿಕಾರ ನೋಡಿದ್ದು. ಅವರು ಸುದೀರ್ಘವಾಗಿ ರಾಜಕೀಯವನ್ನ
ಏನ್ ಮಾಡಿದ್ದಾರೆ, ಅಧಿಕಾರದಲ್ಲಿ ಇರಲಿಲ್ಲ ನಾವು ತರಣ ಎಲ್ಲಾ ವಿಷಯದಲ್ಲೂ ಸಮಗ್ರವಾಗಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳ ಅನ್ಯಾಯ ಏನಿದೆ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಶುದ್ಧವಾದಂತಹ ಕುಡಿಯುವ ನೀರನ್ನ ಕೊಡಬೇಕಾದಂತದ್ದು ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರಿನ ಅವಶ್ಯಕತೆ ಏನಿದೆ. ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ರೈತರು ಅತ್ಯಂತ ಶ್ರಮಜೀವಿಗಳಿದ್ದೀರಿ, ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನೀವು. ಹಾಲಿನ ಪ್ರೋತ್ಸಾಹಧನ ಹಲವಾರು ವಿಷಯಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನ ತರಲಿಕ್ಕೆ ಅವಕಾಶ ಇದೆ. ನಾನಿನ್ನೂ ಅಧಿಕಾರವನ್ನ ಸ್ವೀಕಾರ ಮಾಡಿ ಇನ್ನೂ ನನಗೆ ಕೇವಲ ಒಂದು ವಾರ ಆಗಿದೆ. ನಾನು ಮೊದಲು ಇಲ್ಲೇ ಬಂದಿದ್ದೇನೆ, ಯಾಕೆಂದ್ರೆ ನಾನು ತಿಳ್ಕೊಳ್ಳೋದು ಬಹಳ ಇದೆ ಕೇಂದ್ರ ಸರ್ಕಾರದಲ್ಲಿ. ಇದು ಅದನ್ನೇ ಆಗ್ಲೇ ಹೇಳುತ್ತಲ್ಲ, ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ. ನಾನು ನಮ್ಮ ಯುವಕರಿಗೆ ವೇದಿಕೆ ಮುಖಾಂತರ ಹೇಳೋದು, ನಿಮಗೆ ರಾಜ್ಯದೊಳಗೆ ಕೆಲಸ ಕೊಡಿಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ, ಕೊಡಿಸ್ಲಿಕ್ಕೆ ಅವಕಾಶ ಇದೆ. ನೀವು ಬೇರೆ ಕಡೆ ಹೋಗ್ಲಿಕ್ಕೂ ನಮ್ಮ ಯುವಕರು ತಯಾರಾಗಬೇಕು. ಕೂಡಿ ನಾಳೆ ಜನತೆಯಲ್ಲಿ ಹೇಳ್ತಾರೆ, ಆ ಅವಕಾಶವನ್ನು ಉಪಯೋಗ ಮಾಡ್ಕೊತೇನೆ. ಅದ್ರ ಜೊತೆಗೆ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳನ್ನು ಜಾರಿ ತರಬೇಕು. ನೀರಾವರಿಯ ಸಮಸ್ಯೆಗಳೇನಿದೆ, ಬೆಂಗಳೂರು ನಗರದ ಸಮಸ್ಯೆಗಳೇನಿದೆ, ಇದೆಲ್ಲ ಗೊತ್ತು. ಆದರೆ ನನಗೆ ಸ್ವಲ್ಪ ಕಾಲಾವಕಾಶಗಳು ಬೇಕು. ನಾನು ತೀರ್ಮಾನ ಮಾಡಿದ್ದೇನೆ, ವಾರದಲ್ಲಿ 4 ದಿನ ದೆಹಲಿಯಲ್ಲಿ ಕಚೇರಿನಲ್ಲಿ ಕೂತು ಕೆಲಸ ಮಾಡಬೇಕು. ನಾನು ತೀರ್ಮಾನ ಮಾಡಿದೆ. ಯಾಕೆಂದ್ರೆ ಇಡೀ ದೇಶದ ಜವಾಬ್ದಾರಿ ಇಲಾಖೆಯಲ್ಲಿ ನಾನು ನಿರ್ವಹಣೆ ಮಾಡಬೇಕಾಗಿದೆ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ದೇಶದ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ನಮ್ಮ ನಾಡಿನ ಜನತೆಗೆ ಹೆಸರು ತರಬೇಕು. ನಾನು ರೈತರನ್ನ ಹಾಳಾಗ ಬಿಡಲ್ಲ. ಭಗವಂತ ನನ್ನನ್ನ ಇವತ್ತು ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು, ಮಂಡ್ಯ ಜಿಲ್ಲೆಯ ಜನತೆ ನನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು, ಏನೋ ನಮ್ಮ ಕುಮಾರಣ್ಣನಿಂದ ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ಏನು ಕಳಿಸಿದ್ದಾರೆ. ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ. ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಗಳನ್ನು ತರಲಿಕ್ಕೆ ಸಾಧ್ಯ, ಎಲ್ಲವನ್ನ ಸ್ವಲ್ಪ ವಿಷಯ ಕ್ರೋಢೀಕರಿಸಬೇಕು. ನಾನು ಒಂದು 15-20 ದಿವಸ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕೆಲಸ ಇದೆ. ಅದೆಲ್ಲ ತಿಳ್ಕೋಬೇಕು ನಾನು. ಅದರಿಂದ ಒಂದು 15-20 ದಿವಸ ಅಲ್ಲೇ ಸ್ವಲ್ಪ ಎಲ್ಲಾ ಇಲಾಖೆಗಳ ಬಗ್ಗೆ ಯಾವ್ಯಾವ ರೀತಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ಅದೆಲ್ಲವನ್ನ ಕ್ರೋಢೀಕರಿಸಿ ನಂತರ ನಾನು ವಾರದಲ್ಲಿ 4 ದಿನ ಅಲ್ಲೇನ್ ಕೆಲಸ ಮಾಡ್ತೀನಿ. ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದೇವೆ, ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು, ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಿದೆ ಅವೆಲ್ಲವನ್ನ ಪರಿಹರಿಸತಕ್ಕಂಥದ್ದು. ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನ, ರೈತರ ಭೂಮಿಯನ್ನ ಯಾವುದೇ ರೀತಿಯಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನ ಯಾವ ರೀತಿ ತರಬೇಕು, ಇದೆಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ, ವಾರದಲ್ಲಿ 1 ದಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತೇನೆ, ವಾರದಲ್ಲಿ 1 ದಿನ ಬೇರೆ ರಾಜ್ಯಗಳಿಗೆ ಹೋಗ್ತೇನೆ, ಇನ್ನು 1 ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಇರ್ತೇನೆ. ಇಡೀ ರಾಜ್ಯದ ಜನತೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ರು, ಇಡೀ ರಾಜ್ಯದ ಯಾವುದೇ ಭಾಗದ ಜನತೆ, ಸಾಮಾನ್ಯ ಜನರು ನಿಮ್ ಕಷ್ಟ ಸುಖಗಳನ್ನ ಹೇಳಲಿಕ್ಕೆ ಈ ನಿಮ್ಮ ಮನೆಯ ಮಗನ ಬಾಗಿಲು ತೆಗೆದಿರ್ತದೆ. ಯಾವುದೇ ನನಗೆ ಇದು ಕೇಳಿ ಬರ್ಬೇಕಾಗಿಲ್ಲ, ಟೈಮ್ ಕೇಳಿ ಬರ್ಬೇಕಾಗಿಲ್ಲ. ನಾಡಿನ ಜನತೆಗೆ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ, ಯಾವ ಸಂದರ್ಭದಲ್ಲಾದ್ರೂ ನನ್ನನ್ನು ಬಂದು ಭೇಟಿ ಮಾಡಬಹುದು. 1 ದಿವಸ ಇಲ್ಲೇ ಇರ್ತೇನೆ ಕರ್ನಾಟಕ ರಾಜ್ಯದಲ್ಲಿ. ಒಂದು ಕೆಲವು ಶಿಸ್ತುಬದ್ಧವಾದಂತ ಸಮಯ ವ್ಯರ್ಥ ಮಾಡದೆ ಈ ಒಂದು ಅವಕಾಶ ಏನ್ ದೊರಕಿದೆ, ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಎಲ್ಲಾ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿನೇ ನನಗೆ ಶಕ್ತಿ, ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿನೇ ನನಗೆ ಶಕ್ತಿ. ಇವತ್ತು ಹಳೆ ಕರ್ನಾಟಕದಲ್ಲಿ 14 ಕ್ಷೇತ್ರದಲ್ಲಿ ಚುನಾವಣೆ ಏನಾಯ್ತು, 12 ಕ್ಷೇತ್ರದಲ್ಲಿ ನಮ್ಮನ್ನ ಗೆಲ್ಲಿಸಿದ್ದೀರಿ. 12 ಲೋಕಸಭಾ ಕ್ಷೇತ್ರದಲ್ಲಿ 14 ನಮ್ಮ ಭಾಗದಲ್ಲಿ. ಒಂದು
ಎರಡು ಕ್ಷೇತ್ರಗಳು ನಮ್ಮ ಸ್ವಯಂಕೃತ ಅಪರಾಧ ಇದೆ, ಜನತೆಯ ಅಪರಾಧ ಇಲ್ಲ. ನಮ್ಮ ಕೆಲವು ತಪ್ಪುಗಳಿಂದ ಸೋತಿದ್ದೇವೆ. ಅದೆಲ್ಲವನ್ನ ಸರಿಪಡಿಸ್ಕೊತೀನಿ. ಇವತ್ತು ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಹಳೆಯ ಕರ್ನಾಟಕದ ನನ್ನ ಜನತೆ ಏನಿದ್ದೀರಿ, ರಾಜಕಾರಣ ನೋಡಿದ್ದೀರಿ ಯಾವ ರೀತಿ ನಡೀತು ಕಳೆದ 1 ವರ್ಷ 2 ವರ್ಷದಲ್ಲಿ. ನಾನು ಅದು ಯಾವುದನ್ನು ಚರ್ಚೆಗೆ ಹೋಗೋದಿಲ್ಲ. ಈ ರಾಜಕಾರಣದ ಬಗ್ಗೆ ನನ್ನ ಗುರಿ ಇರೋದು ನನ್ನ ರಾಜ್ಯ, ನನ್ನ ಜನತೆ, ನನ್ನ ನಾಡಿನ ಕಲ್ಯಾಣ. ಅದಷ್ಟೇ ಅಲ್ಲ, ಇವತ್ತು ಉತ್ತರ ಕರ್ನಾಟಕದ ಕಲ್ಯಾಣ ಜಿಲ್ಲೆ ಅಂತ ಏನ್ ಮಾಡಿದ್ದಾರೆ, ಕಲ್ಯಾಣ ರಾಜ್ಯ, ಅಲ್ಲಿ ಬಡತನ ಏನಿದೆ ಅದೆಲ್ಲವನ್ನ ನೋಡಿದ್ದೇನೆ. ಇಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಕೈಗಾರಿಕೆಗಳನ್ನು ತರಬೇಕು ಇದೆಲ್ಲದರ ಬಗ್ಗೆ ಗಮನ ಕೊಡ್ತೀನಿ. ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೀವೆಲ್ಲರೂ ಜೊತೆ ಇವತ್ತು ಸೇರಿ ಇಲ್ಲಿ ನಮ್ಮ ದೇವನಹಳ್ಳಿಯವರು, ಶಿಡ್ಲಘಟ್ಟದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅದ್ರ ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ಏನ್ ಬಂದಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಲ್ಲ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆಯನ್ನ ತರದೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥದ್ದನ್ನ 100 ಬಾರಿ ಹೇಳಿದ್ದೇನೆ. ನನಗೆ ಜಾತಿ ಇಲ್ಲ, ಎಲ್ಲ ನನ್ನವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ ನಾನು. ಜಾತಿಯ ರಾಜಕಾರಣಕ್ಕೆ ನಾನು ಅವಕಾಶ ಕೊಡಲ್ಲ. ಯಾರೇ ನೇಕಾರ ದೃಶ್ಯದಲ್ಲಿ ಬಹಳ ವಿಷಯಗಳು ಕೇಳೋಣ. ಇವತ್ತು ಮೀನುಗಾರರಿರ್ಬೋದು, ನೇಕಾರರಿರ್ಬೋದು, ಎಲ್ಲಾ ರೀತಿಯ ವೃತ್ತಿ ಮಾಡ್ತಕ್ಕಂಥವ್ರು ಏನಿದ್ದಾರೆ. ಈಗ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರ್ಬೋದು, ಹಲವಾರು ರೀತಿಯ ಸಮಸ್ಯೆಗಳೇನಿದೆ, ಶಾಶ್ವತವಾದ ಪರಿಹಾರ ತರಲಿಕ್ಕೆ ಪ್ರಯತ್ನ ಪಡ್ತೀರಿ. ಇವತ್ತು ನೀವು ಈ ಪ್ರೀತಿ ತೋರಿಸಿ ನನಗೆ ಇಲ್ಲೇನು ಬರ್ಮಾಡ್ಕೊಂಡಿದ್ದೀರಿ, ಇದೇ ನನಗೆ ಶಕ್ತಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನನ್ನನ್ನ ಭೇಟಿ ಮಾಡಿ ಏನ್ ತಪ್ಪಿದೆ ಅನ್ನೋದು ಹೇಳಲಿಕ್ಕೆ ನಿಮ್ಮೆಲ್ಲರಿಗೂ ಅವಕಾಶ ಇದೆ. ನನ್ನ ಹೊಗಳಿದ್ರಾಗಲ್ಲ. ನನ್ನಿಂದ ಏನಾದ್ರು ತಪ್ಪಾಗಿದ್ದಾಗ ನೀವು ನೇರವಾಗಿ ಬಂದು ಅಣ್ಣ ಇದು ನೀವು ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಕ್ಕಂಥ ಅಧಿಕಾರ ನಿಮಗಿದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ ಸಹಕಾರ ಇರಲಿ. ಆದ್ರೆ ಒಂದು ನಾನು ಜಿ ಟಿ ದೇವೇಗೌಡರಿದ್ದಾರೆ, ನಮ್ಮ ಹಲವಾರು ನನ್ನ ಶಾಸಕ ಮಿತ್ರರಿದ್ದಾರೆ, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ನಾನು ನಿಖಿಲ್ ಕುಮಾರಸ್ವಾಮಿಗೆ ನಾನು ನಿಮ್ಮೆಲ್ಲರ ಮುಖಾಂತರ ಹೇಳೋದು, ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ. ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಬಡ ಜನರ ಜೊತೆಯಲ್ಲಿ ಅವನ ಸಂಬಂಧ ಇಟ್ಕೋಬೇಕು. ಬಡ ಜನರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡು ಅವ್ರ ಜೊತೆಯಲ್ಲಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರಿದ್ದಾರೆ, ಅವರ ಜೊತೆಗೂಡಿ ಈ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿ, ಈ ಪಕ್ಷ ನಂದಲ್ಲ, ದೇವೇಗೌಡರದಲ್ಲ, ಈ ಪಕ್ಷ ನಿಮ್ಮದು, ನೀವು ಬೆಳೆಸಿರೋ ಪಕ್ಷ ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇಣಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ. ನನ್ನ ಒಂದು ಆಸ್ಪತ್ರೆಯಲ್ಲಿ ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಕರೆದು ಆ ಕಷ್ಟ ಸುಖದಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗಬೇಕಾಗ್ತದೆ. ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ, ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗೆ ಕರೆದಾಗ ಹೆಚ್ಚಿಗೆ ಬರ್ತಿದ್ದೆ. ಸ್ವಲ್ಪ ಇತ್ತೀಚೆಗೆ ಆಗ್ತದೆ, ನಾವು ಬರೋದು ಕಷ್ಟ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ದೇವನಹಳ್ಳಿ ಅವ್ರದಂತೂ ವಾರದಲ್ಲಿ 4-5 ಮದುವೆ ಇದೆ ಇರೋದು. ಎಲ್ಲರೂ ಬರಬೇಕು ಅಂತ ಆಸೆ ಪಡ್ತೀವಿ. ನಾನು ನಿಖಿಲ್ ಕುಮಾರಸ್ವಾಮಿ ಹೇಳೋದು, ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇರಲಿ, ಸಮಾರಂಭಗಳು, ಯಾರಾದ್ರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಕ್ಕಂಥದ್ದು ಇರಬಹುದು. ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಸುಖಗಳೇನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ. 19 ಜನ ಶಾಸಕರು ಇದ್ದಾರೆ. ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ, ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ. ನಿಮ್ ಸಹಕಾರ ಇರಲಿ. ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಇರೋದು, ಹೃದಯ ಮಾತ್ರ ಅಲ್ಲಿದೆ. ಅದರಿಂದ ಮುಂದಿನ ನಿಮ್ಮ ಒಂದು ಆಶೀರ್ವಾದ, ಭಗವಂತನ ಆಶೀರ್ವಾದ, ಆ ಭಗವಂತ ಇವತ್ತೇ ನನಗೊಂದು ಅವಕಾಶ ಕೊಟ್ಟಿದ್ದಾನೆ. ನಿಮ್ ಶ್ರಮದಿಂದ ನಾನು ಈ ಜಾಗದಲ್ಲಿದ್ದೇನೆ. ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯದ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದಕ್ಕೆ ಪ್ರಯತ್ನ ಪಟ್ಟು ನಂತರ ಇದರಲ್ಲಿ ಯಶಸ್ವಿಯಾದ ನಂತರ ನಿಮ್ಮೆಲ್ಲರ ಒಂದು ಸನ್ಮಾನ ಸ್ವೀಕಾರ ಮಾಡ್ತೇನೆ. ಅಲ್ಲಿವರೆಗೂ ನನಗೆ ಯಾವ ಸನ್ಮಾನದ ಅವಶ್ಯಕತೆ ಇಲ್ಲ. ನಾನು ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಭಗವಂತನ ಒಂದು ಆಶೀರ್ವಾದದಲ್ಲಿ ನಾನು ಈ ನಾಡಿನ ಒಂದು ಸಮಗ್ರ ಅಭಿವೃದ್ಧಿಗೆ ನನ್ನಿಂದ ಒಂದು ಕಿರುಕಾಣಿಕೆಯನ್ನು ನಾನು ಕೊಡ್ಲಿಕ್ಕೆ
ಸಾಧ್ಯವಾಗ್ತಕ್ಕಂಥ ಯಶಸ್ಸನ್ನ ಕಂಡಾಗ ಅವತ್ತು ಬಹುಶಃ ನನಗೆ ನಿಜವಾದಂತ ಒಂದು ಸನ್ಮಾನ, ನಿಜವಾದಂತ ಗೌರವ ನಾನು ನಿಮ್ಮಗಳಿಗೆ ಸಲ್ಲಿಸ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ಮಾಡ್ತೇನೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕಂಡಂತ ಅಪರೂಪದ ನಾಯಕರಾಗಿ ರೈತರ ಕಣ್ಮಣಿ, ಈ ರಾಜ್ಯವನ್ನು 2 ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಯಾವ ರೀತಿ ರೈತರ ಪರವಾಗಿ, ಬಡವರ ಪರವಾಗಿ, ನೊಂದಿರ್ತಕ್ಕಂಥ ಶೋಷಿತರ ಪರವಾಗಿ ಪ್ರಾಮಾಣಿಕವಾಗಿ ಅವರಿಗೆ ಸಿಕ್ಕಂತ ಒಂದು ಸಮಯಾವಕಾಶವನ್ನ ಈ ರಾಜ್ಯವನ್ನು ಕಟ್ಟತಕ್ಕಂಥದಕ್ಕೆ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಂಡಂಥದ್ದು ನೀವು ಬಯಸಿರ್ತಕ್ಕಂಥ ಮನೆ ಮಗ ನಿಮ್ಮ ಹೃದಯದಲ್ಲಿ ಪ್ರೀತಿಯಿಂದ ಸ್ನಾನ ಕೊಟ್ಟು, ಹೃದಯವಂತರ ಸ್ನಾನ ಕೊಟ್ಟು, ಕುಮಾರಣ್ಣ ಅಂತಕ್ಕಂಥ ಪ್ರೀತಿಯ ಒಂದು ನಿಮ್ಮ ನುಡಿಮುತ್ತಿನ ಮಾತುಗಳಿಂದ ಅವ್ರನ್ನೇನು ಕರೀತೀರಿ, ಕೇಂದ್ರದ ಸಚಿವರಾಗಿ ಮೊದಲನೇ ಬಾರಿ ರಾಜ್ಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ದೇವನಹಳ್ಳಿ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ನೆಲಮಂಗಲ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಅನೇಕ ಜಿಲ್ಲೆಗಳಿಂದ ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅನ್ನ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ. ಇಲ್ಲ ರಮೇಶ್ ಅಲ್ಲಿವರೆಗೆ ಹೋಗಿ ಸುಂದಿರಪ್ಪ. ನಿಖಿಲ್ ಅಲ್ಲಿ ಗಂಟ ನಿಖಿಲ್ ಗಾಡಿ ಮುಂದೆ ಹೋಗ್ಲಿ, ಗಾಡಿ ಮುಂದೆ ಹೋಗು, ಗಾಡಿ ಸರ್ ಮುಂದೆ ಹೋಗು. ಗಾಡಿ ಕೊಲೆ ಹೋಗ್ಲಿ. ಮುಖ್ಯಮಂತ್ರಿ ಕುಮಾರಣ್ಣ, ಪಂಚರತ್ನ ಯೋಜನೆಯ ಸರ್ಕಾರ
ದೇವೇಗೌಡ ಅಣ್ಣ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ. ಅಣ್ಣ